ಪೈನಾಪಲ್ ರಸ ಹಾಕಿ ಉದುರ್ಸದ್ಕ ಮಾಡೋದು ಹೇಳ್ತೀನಿ ನೋಡಿರಿ. ಒಂದು ಪೀಸ್ ಪೈನಾಪಲ್ ತೊಗೊಂಡಿನಿ ರೀ. ಅಂದ್ರೆ ಈ ಕಪ್ಪಿಲೆ 2 ಕಪ್ಪು ನೀರು ಹಾಕಿ ರುಬ್ಕೊತೀನಿ ರೀ. ಇದನ್ನು 1 ಪೀಸ್ ಪೈನಾಪಲ್ ಹಾಕಿ ಹಿಂಗೆ ಸಣ್ಣ ಮುರಿಬೇಕ್ರಿ. ಇವನ್ನ 3 ದಿವಸ ರುಬ್ಬೇಕ್ರಿ. ಇದ್ರ ನೀರು ತೊಗೋಬೇಕು ನಾವು. ಹಿಂಗೆ ಇದಕ್ಕೆ ಇದ್ರಲ್ಲೇ 2 ಕಪ್ ನೀರು ಹಾಕ್ತೀವಿ ನಾವು. ಇಷ್ಟ ಕೊಡ್ಬೇಕು. ಇದು ಕಪ್ಪಿಲೆ 1 ಕಪ್ ರವೆ ಹಾಕಿ ಉದುರ್ಸದ್ಕ ಮಾಡೋದು ಹೇಳ್ತೀನಿ ರೀ. ಇದನ್ನು ರುಬ್ಕೊಬಂತೀನಿ ರೀ ಸಣ್ಣ. ಈಗ ರುಬ್ಬಿ ನೋಡಿರಿ. 1 ಪೀಸ್ ದಪ್ಪಂದ ಪೈನಾಪಲ್ ಹಾಕಿ 2 ಕಪ್ ನೀರು ಹಾಕಿ ರುಬ್ಬಿ ನೋಡಿರಿ. ಇದ್ರೊಳಗೆ ಹಾಕ್ಕೊಳೋದು ನೋಡಿರಿ. ಇದನ್ನು ಉದುರ್ಸದ್ಕ ಮಾಡೋದು ಹೇಳ್ತೀನಿ ನೋಡಿರಿ. ಸಾಣಿಗೆ ತೊಗೊಂಡು ಸೋಸ್ಬಾರ್ದು. ಇದನ್ನ ನಾನು ಸೋಸಿಟ್ಟಿ ನೋಡ್ರಿ. ಹಾಕ್ಬಿಡ್ತೀನಿ. ಅದ ಕಪ್ಪಿಲೆ 1 ಕಪ್ ಬೆಲ್ಲ ತೊಗೊರಿ. ಇದ್ರಾಗ ಹಾಕ್ರಿ. ಇದ್ರಾಗ ಹಾಕಿ ಓದಾಡ್ಸ್ಬೇಕು ನೋಡ್ರಿ. ಇದು ಸಳಮಳ ಓದಾಡಿಂದ ಈಗ ಅದ ಕಪ್ಪಿಲೆ 1 ಕಪ್ ರವೆ ತೊಗೊಂಡಿನಿ. ಕೇಸರಿ ರವೆ. ಇದನ್ನು ಹುರಿಬೇಕು ನೋಡ್ರಿ ಎಣ್ಣೆ ಹಾಕ್ಕೊಂಡು. ಇದು ಓದಾಡಿಂದ ಈಗ ಇದ್ರಾಗ ಏಲಕ್ಕಿ ಪುಡಿ ಹಾಕ್ತೀನಿ ನೋಡ್ರಿ. ಇದು ಸಳಮಳ ಓದಾಡಿಂದ ಮತ್ತೆ ಕೇಸರಿ ಹುರ್ಕೋಬೇಕ್ರಿ ಎಣ್ಣೆ ಹಾಕಿ ಮಾಡ್ತೀನಿ. ಮಕ್ಳು ಇಡ್ತೀನಿ ರೀ ಓದಾಡಕ್ಕೆ. ಈಗ ಇದನ್ನ ಹುರ್ಕೊತೀನಿ ನೋಡ್ರಿ. 2 ಸ್ಪೂನ್ ಎಣ್ಣೆ ಹಾಕಿ ಹುರಿತೀನಿ ನೋಡ್ರಿ. ಇದ್ರಾಗ 6 ಬಾದಾಮಿ 6 ಗೋಡಂಬಿ ಹಾಕಿ ಹುರಿತೀನಿ ನೋಡ್ರಿ. ಪೈನಾಪಲ್ ಉದುರ್ಸದ್ಕ ಮಾಡೋದು ಹೇಳ್ತೀನಿ ನೋಡ್ರಿ. ಈಗ ಹಿಂಗತೆ ಹುರಿ ಹೊತ್ನ್ಯಾಗ ಹಿಂಗೆ ಬೆಳಕು ಕಾಣ್ಬೇಕು ನೋಡ್ರಿ. ಅದು ಅಂದ್ರೆ ಹುರ್ದ ತಂದಂಗೆ ರೀ ಕೇಸರಿ ರವೆ. ತೆಗಿಬೇಕ್ರಿ. ಇದನ್ನೀಗ ತೆಗೆದು ಏನು ಮಾಡ್ಬೇಕು, ಈಗ ಈತಲ್ರಿ ಇದನ್ನು ತೆಗಿಬೇಕ್ರಿ. ತೆಗೆದು ಈಗ ಓದಾಡ್ತಿರ್ತಲ್ಲ ನೀರು, ಬೆಲ್ಲ ಪೈನಾಪಲ್ ನೀರು, ಇದನ್ನು ಓದಾಡ್ತಿರ್ಬೇಕಿದೆ. ಇದನ್ನು ಗ್ಯಾಸ್ ಸಣ್ಣ ಮಾಡ್ಬೇಕ್ರಿ. ಒಂದಿಟ್ಟು ಸಣ್ಣ ಮಾಡಿ ಇದನ್ನ ಹಾಕ್ಬೇಕು. ಇದನ್ನ ಹುರಿದಿದ್ದಕ್ಕೆ ಹಾಕ್ಬೇಕು ನೋಡ್ರಿ. ಇಷ್ಟು ಹಾಕ್ಕೊಂಡು ಜೋರಿಟ್ಟು ತಿರ್ಬೇಕು ನೋಡ್ರಿ. ಅಂದ್ರೆ ಉದುರಾಗತ್ರಿ. ಇದು ಜೋರಿಟ್ಟು ತಿರುವಿದ್ರೆ ಬಿಡ್ಲಾರ್ದಂಗೆ ತಿರುಬೇಕ್ರಿ ಇದನ್ನು. ಅಂದ್ರೆ 1 ಕಪ್ಪು ರವೆ, 1 ಕಪ್ ಬೆಲ್ಲ, 1 ದಪ್ಪನ ಪೈನಾಪಲ್ ಪೀಸು, 2 ಕಪ್ ನೀರಾಕಿ ರುಬ್ಕೋಬೇಕ್ರಿ. ಈಗ ಜೋರಿಟ್ಟ ತಿರುಬೇಕ್ರಿ. ಸಿಡಿತೈತಂದ್ರೆ ಬಿಡಬಾರ್ದ್ರಿ. ಉದ್ದೊಂದು ಚಮಚ ತೊಗೊಂಡು ತಿರುಬೇಕ್ರಿ ಹಂಗೆ. ಯಾಕಂದ್ರೆ ಉದುರ್ಬೇಕಲ್ಲ ನಮ್ಗೆ, ಅದಕ್ಕೆ ರೀ. ಉದ್ದೊಂದು ಚಮಚ ತೊಗೊಂಡು ತಿರುವ್ರಿ. ಅದು ಸಿಡಿತೈತಂದ್ರೆ ನಿಮ್ಗೆ. ಅಂದ್ರೆ ಜೋರಿಟ್ಟು ತಿರುವುದ್ರಿಂದ ಉದುರಾಗತ್ತೆ ರೀ. ಅದು ಸಣ್ಣ ಇಡ್ರಿ ಅಂದ್ರೆ ಮೆತ್ತಗಾಗತ್ತೆ ರೀ.
ಒಟ್ಟು ಒಳ್ಳೆಣ್ಣೆ ಹಾಕಿ ಹುರ್ಕೋರಿ, ಅಂದ್ರೆ ಉದುರಾಗತ್ತೆ ರೀ, ಚಂದ ಪಳ ಅಂತತ್ರ ಅದು ಫ್ರೆಶ್ ಆಗಿ ಕಾಣಿಸುತ್ತೆ. ಈಗ ಲಾಸ್ಟಿಗೆ ತುಪ್ಪ ಹಾಕ್ಬೇಕ್ರಿ 1-2 ಸ್ಪೂನ್, ಇದು ಗಟ್ಟಿಯಾಗಿಂದ. ಇದು ಪೂರ್ತಿ ಗಟ್ಟಿಯಾಗ ಮಟ್ಟ ಕಲಿಸ್ಬೇಕು ನೋಡ್ರಿ ಹಿಂಗತ್ತೆ. ಗಟ್ಟಿ ಹಾಕುಂತ ನೋಡ್ರಿ. ಹಿಟ್ಟು ಗಟ್ಟಿಯಾಗಿ ಒಟ್ಟು ಬುಡಕ್ಕೆ ತಳ ಬಿಡ್ಬೇಕು ನೋಡ್ರಿ. ಅದು ಬಿಡಾಕುಂತೈತೆ ನೋಡ್ರಿ, ತಳ ಬಿಡೋ ಅಷ್ಟು ತಿರ್ಬೇಕ್ರಿ. ಈಗ 1-2 ಸ್ಪೂನ್ ಚಲೋ ತುಪ್ಪ ಹಾಕ್ತೀನಿ ನೋಡ್ರಿ. 2 ಸ್ಪೂನ್ ಹಾಕ್ತೀನಿ ನೋಡ್ರಿ, ಅಂದ್ರೆ ರುಚಿ ಹೆಚ್ಚು ಮಾಡತ್ರಿ. ಈ ತುಪ್ಪ ಹಾಕಿ ಬಿಟ್ಟು ಬಿಡೋದು ನೋಡ್ರಿ. ಇನ್ನಿಟ್ಟು ಶೈನಿಂಗ್ ಬರ್ತರಿ ತುಪ್ಪಕ್ಕಿದು, ಚಂದ ಕಾಣ್ತು, ಭಾಳ ರುಚಿನೂ ಹೆಚ್ಚು ಮಾಡುತ್ತೆ. ಆತು ನೋಡಿ, ಗ್ಯಾಸ್ ಬಂದ್ ಮಾಡಿ ನೋಡ್ರಿ. ಇದನ್ನೇನು ಮಾಡೋದು, ಇನ್ನೊಂದಕ್ಕೆ ಹಾಕಿಟ್ಬಿಡ್ರಿ. ಈಗ ಇದಕ್ಕೆ ಸುರಿ ಇಡ್ಬೇಕು ನೋಡ್ರಿ, ಅಂದ್ರೆ ಬಾಯಿ ತೆಗೆದು ಇಡ್ತೀವಲ್ರಿ, ಆರಿಬಿಡುತ್ತೆ ಅಲ್ಲಿ. ಈಗ ಹಿಂಗೆ ಹಾರಾಕ್ಬೇಕು ನೋಡ್ರಿ. ಇದನ್ನು ಇತ್ತಾಗ ಮ್ಯಾಗ ಬಿಡಬಾರ್ದು ನೋಡ್ರಿ, ಯಾರ್ಯಾಕಕ್ಕೆ ತಳಗಿಡ್ಬೇಕ್ರಿ. ಇಲ್ಲಿ ತಗಡೆ ಇದು 6 ತಣ್ಣಗಾಗಿಂದ ಉದುರಾಗತ್ತೆ ರೀ. ಈಗ ರೀ ಉದುರ್ಸೋದು ತಯಾರಾಯ್ತು ನೋಡ್ರಿ. 6 ತಣ್ಣಗಾಗಿಂದ ಉದುರಾಗ್ಬಿಡ್ತ್ರಿ. ಅದು ಮೊದಲು ನೋಡೋಕೆ ಹಂಗೆ ಮ್ಯಾತ್ಗಿರ್ತಲ್ಲ ರೀ, 6 ತಣ್ಣಗಾಗಿಂದ ಉದುರಾಗ್ಬಿಡ್ತು. ಈಗ ಉದುರ್ಸೋದಕ್ಕೆ ತಯಾರಾಯ್ತು ನೋಡ್ರಿ.